ಕನ್ನಡ ನಾಮಫಲಕ ಅಳವಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟದ ಕಿಚ್ಚು ಯಾವ ರೀತಿ ವ್ಯಾಪಿಸಿದೆ ನಿನ್ನೆಯಿಂದ ಅಂತ ನೋಡ್ತಾ ಇದ್ರಿ. ಕೊನೆಗೂ ಸರ್ಕಾರ ಈ ಹೋರಾಟಕ್ಕೆ ಮಣಿತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ವಿಚಾರವಾಗಿ ಘೋಷಣೆಯನ್ನ ಕೂಡ ಮಾಡಿದ್ದಾರೆ. 60% ಕನ್ನಡ ನಿಯಮವನ್ನ ಅಂದ್ರೆ ಕನ್ನಡ ನಾಮಫಲಕವನ್ನ ನೀವು ಅಳವಡಿಸಿಕೊಳ್ಬೇಕು, ವ್ಯಾಪಾರ ಇಲ್ಲಿ ಕರ್ನಾಟಕದಲ್ಲಿ ಮಾಡಬೇಕಾದ್ರೆ ಅನ್ನುವಂತಹ ಸುಗ್ರೀವಾಜ್ಞೆ ತರೋದಕ್ಕೆ ನಿರ್ಧಾರ ಆಗಿದೆ ಸರ್ಕಾರದ ಕಡೆಯಿಂದ. ಫೆಬ್ರವರಿ 28ರ ಒಳಗೆ 60-40 ಅನುಪಾತದಲ್ಲಿ ಬೋರ್ಡ್ಗಳನ್ನ ಹಾಕಬೇಕು. ಇಲ್ಲಿ ಏನಾದರೂ ವ್ಯಾಪಾರಕ್ಕೆ ನಿಮ್ಗೆ ಅವಕಾಶ ಬೇಕು ಅಂದ್ರೆ 60% ಕನ್ನಡದಲ್ಲೇ ಆ ನಾಮಫಲಕ ಇರಬೇಕು, ಇನ್ನು 40%ನಷ್ಟು ಅನ್ಯ ಭಾಷೆಯನ್ನ ಬಳಕೆ ಮಾಡಬಹುದು ಅಂತ ವಾಣಿಜ್ಯೋದ್ಯಮಿಗಳಿಗೆ ಸುಗ್ರೀವಾಜ್ಞೆಯ ಕುರಿತಾಗಿ ಮಾಹಿತಿಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ನಿನ್ನೆ ಕನ್ನಡ ಪರ ಹೋರಾಟಗಾರರು ಬಯಸಿದ್ದು ಇದನ್ನೇ. 2017ರಿಂದ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಆದೇಶ ಇದೆ, ಸರ್ಕಾರದ ಆದೇಶ ಇದೆ. ಈ ಸಲ 23 ನವೆಂಬರ್ನಿಂದ ನಾವು ಈ ಕುರಿತಾಗಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ, ಆದರೂ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ, ಸರ್ಕಾರ ಕೂಡ ನಮಗೆ ಸಾಥ್ ಕೊಡ್ತಾ ಇಲ್ಲ ಅಂತ ಹೇಳಿದ್ರು. ಹೀಗಾಗಿ ನಾವು ಬೀದಿಗಿಳಿಯೋದು, ಹೋರಾಟ ಮಾಡೋದು ಅನಿವಾರ್ಯ ಅಂತ ನಿನ್ನೆ ಹೇಳಿದ್ರು. ಈಗ ಈ ವಿಚಾರದಲ್ಲಿ ಸರ್ಕಾರ ಸುಗ್ರೀವಾಜ್ಞೆ ಜಾರಿಗೆ ತರೋದಕ್ಕೆ ಹೊರಟಿದೆ. ಸುಗ್ರೀವಾಜ್ಞೆ ಅಂತ ಹೇಳಿದ್ರೆ ಈಗ ಸಾಮಾನ್ಯವಾಗಿ ಈ ಸೆಷನ್ ನಡಿಬೇಕಾದ್ರೆ ಒಂದು ಅವಕಾಶ ಇರುತ್ತೆ, ಕಾಯ್ದೆ ರೂಪದಲ್ಲಿ ಸರ್ಕಾರ ಎಲ್ಲವನ್ನ ಜಾರಿಗೆ ತರೋದಕ್ಕೆ, ರೂಲ್ಸ್ ಇಂಪ್ಲಿಮೆಂಟೇಷನ್. ಬಟ್ ಸೆಷನ್ ಇಲ್ಲದ ಟೈಮ್ನಲ್ಲಿ ಯಾವುದಾದ್ರೂ ರೂಲ್ಸ್ ಇಮಿಡಿಯೇಟ್ ಆಗಿ ಫಾಲೋ ಮಾಡಬೇಕು ಅಂದ್ರೆ ಸರ್ಕಾರದ ಕೈಯಲ್ಲಿ ಒಂದು ಪವರ್ ಇರುತ್ತೆ, ಅದು ಸುಗ್ರೀವಾಜ್ಞೆ. ಈ ಆಕ್ಟ್ನಲ್ಲಿ ಏನು ಮಾಡಿದ್ದಾರೆ, 50-50 ಅಂತ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಈಗ ನಾನು ಈ ಮೀಟಿಂಗ್ನಲ್ಲಿ ತೀರ್ಮಾನ ಮಾಡಿದ್ದೀವಿ, ಹಿಂದೆ ಇದ್ದಂಥ ಸರ್ಕ್ಯುಲರ್ ರೀತಿಯೇ 60-40 ಇರಬೇಕು. ಕನ್ನಡದಲ್ಲಿ 60%, ಬೇರೆ ಭಾಷೆಯಲ್ಲಿ 40% ಇರಬೇಕು ಅಂತೇಳಿ ಇದಕ್ಕೆ ತಿದ್ದುಪಡಿ ತಗೊಬರ್ರಿ, ಆರ್ಡಿನೆನ್ಸ್ ಹೊರಡಿಸಿ ಅಂತ ಕನ್ನಡ ಮತ್ತು ಕಲ್ಚರ್ ಡಿಪಾರ್ಟ್ಮೆಂಟ್ನಿಂದ ಆಗಿರೋದು ಕಾನೂನು. ಈ ಕಾನೂನಿಗೆ ಸೆಕ್ಷನ್ 17 ಕ್ಲಾಸ್ 6 ಸಬ್ಸೆಕ್ಷನ್ 6 ಅದಕ್ಕೆ ತಿದ್ದುಪಡಿ ತಗೊಬಂದು 60-40 ಅಂತ ತಿದ್ದುಪಡಿ ತಗೊಬಂದು ಆರ್ಡಿನೆನ್ಸ್ ಹೊರಡಿಸಿ ಅಂತ ಹೇಳಿದ್ವಿ. ಬಿಕಾಸ್ ಅಸೆಂಬ್ಲಿ ಇಸ್ ಇನ್ ನಾಟ್ ಇನ್ ಸೆಷನ್ ಮಾಡಿ ಅಂತ ಹೇಳಿದ್ದೀನಿ. ಸೊ ಇದು ಒಂದು ಭಾಗ, ಇದು ಒಂದು ತೀರ್ಮಾನ ಮಾಡಿರೋದು. ಸುಗ್ರೀವಾಜ್ಞೆಗೆ ಸರ್ಕಾರ ನಿರ್ಧಾರ ಮಾಡಿರೋದ್ರ ಬಗ್ಗೆ ಹೇಳ್ತಾ ಇದ್ರು. ನಾನು ಆಗ್ಲೇ ಹೇಳ್ತಾ ಇದ್ದೆ, ಸುಗ್ರೀವಾಜ್ಞೆ ಯಾವಾಗ ಜಾರಿಗೆ ತರ್ತಾರೆ ಅಂದ್ರೆ ಯಾವುದಾದ್ರೂ ಒಂದು ರೂಲ್ಸ್ನ ಇಮಿಡಿಯೇಟ್ ಆಗಿ ಜಾರಿಗೊಳಿಸಬೇಕು ಅಂತ ಅಂದ್ಕೊಳ್ಳುತ್ತೆ ಸರ್ಕಾರ. ಬಟ್ ಆ ಟೈಮ್ನಲ್ಲಿ ಸೆಷನ್ ನಡೀತಾ ಇರಲ್ಲ. ಸೊ ಸುಗ್ರೀವಾಜ್ಞೆ ಅನ್ನುವಂತಹ ಅಸ್ತ್ರವನ್ನ ಪ್ರಯೋಗ ಮಾಡಲಾಗುತ್ತೆ. ಆ ಮೂಲಕ ವಾಣಿಜ್ಯೋದ್ಯಮಿಗಳು ಫಾಲೋ ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಕನ್ನಡವೇ ಆಡಳಿತ ಭಾಷೆ. ಕರ್ನಾಟಕದಲ್ಲಿ ಕನ್ನಡವೇ ಆಡಳಿತ ಭಾಷೆ. ಇದನ್ನ ಮರ್ತೋಗಿರೋರ ಗಮನಕ್ಕೆ ಮತ್ತೊಂದ್ಸಲ ನೆನಪು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಇದರಲ್ಲಿ ಯಾವುದೇ ರಾಜಿ ಇಲ್ಲ. ಒಂದು ವೇಳೆ ಈ ನಾಮಫಲಕ ಅಳವಡಿಕೆಯಲ್ಲಿ 60-40 ಅನುಪಾತವನ್ನ ಯಾರು ಫಾಲೋ ಮಾಡ್ತಾ ಇಲ್ಲ ಅಂತಹ ವಾಣಿಜ್ಯೋದ್ಯಮಿಗಳಿಗೆ ಬಿಸಿ ಮುಟ್ಟಿಸೋ ಕೆಲಸವನ್ನ ಕೂಡ ಸರ್ಕಾರ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಆಕ್ಟ್ನಲ್ಲಿ ಏನು ಮಾಡಿದ್ದಾರೆ, 50-50 ಅಂತ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಈಗ ನಾನು ಈ ಮೀಟಿಂಗ್ನಲ್ಲಿ ತೀರ್ಮಾನ ಮಾಡಿದ್ದೀವಿ, ಹಿಂದೆ ಇದ್ದಂಥ ಸರ್ಕ್ಯುಲರ್ ರೀತಿಯೇ 60-40 ಇರಬೇಕು. ಕನ್ನಡದಲ್ಲಿ 60%, ಬೇರೆ ಭಾಷೆಯಲ್ಲಿ 40% ಇರಬೇಕು ಅಂತೇಳಿ ಇದಕ್ಕೆ ತಿದ್ದುಪಡಿ ತಗೊಬರ್ರಿ, ಆರ್ಡಿನೆನ್ಸ್ ಹೊರಡಿಸಿ ಅಂತ ಕನ್ನಡ ಮತ್ತು ಕಲ್ಚರ್ ಡಿಪಾರ್ಟ್ಮೆಂಟ್ನಿಂದ ಆಗಿರೋದು ಕಾನೂನು. ಈ ಕಾನೂನಿಗೆ ಸೆಕ್ಷನ್ 17 ಕ್ಲಾಸ್ 6 ಸಬ್ಸೆಕ್ಷನ್ 6 ಅದಕ್ಕೆ ತಿದ್ದುಪಡಿ ತಗೊಬಂದು 60-40 ಅಂತ ತಿದ್ದುಪಡಿ ತಗೊಬಂದು ಆರ್ಡಿನೆನ್ಸ್ ಹೊರಡಿಸಿ ಅಂತ ಹೇಳಿದ್ವಿ. ಬಿಕಾಸ್ ಅಸೆಂಬ್ಲಿ ಇಸ್ ಇನ್ ನಾಟ್ ಇನ್ ಸೆಷನ್ ಮಾಡಿ ಅಂತ ಹೇಳಿದ್ದೀನಿ. ಸೊ ಇದು ಒಂದು ಭಾಗ, ಇದು ಒಂದು ತೀರ್ಮಾನ ಮಾಡಿರೋದು. ಈ ಆಕ್ಟ್ನಲ್ಲಿ ಏನು ಮಾಡಿದ್ದಾರೆ,
ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ರೆ ಶ್ರೀನಿವಾಸ್, ಈಗ ಸುಗ್ರೀವಾಜ್ಞೆಗೆ ನಿರ್ಧಾರ ಮಾಡೋ ಮೂಲಕ ಫ್ರೆಶ್ ಆಗಿ ಮೊದಲಿನಿಂದ ಎಲ್ಲ ಪ್ರೊಸೀಜರ್ ಅನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದನ್ನ ಗಮನಿಸ್ತಾ ಇದ್ವಿ. ಉಳಿದಂತೆ ಯಾವಾಗ ಸುಗ್ರೀವಾಜ್ಞೆ ಜಾರಿಯಲ್ಲಿ ಬರುತ್ತೆ, ಹಾಗಾದ್ರೆ ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು? ಆಮೇಲೆ ಈ ಸಲ ವಾಣಿಜ್ಯೋದ್ಯಮಿಗಳು ಕಟ್ಟುನಿಟ್ಟಾಗಿ ರೂಲ್ಸ್ ಅನ್ನು ಫಾಲೋ ಮಾಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಏನ್ ಹೆಜ್ಜೆಯನ್ನ ಸರ್ಕಾರ ಉಳಿದಂತೆ ಇಡ್ತಾ ಇದೆ? ಮಮತಾ, ಹೌದು, ಸಿಎಂ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ. ಫೆಬ್ರವರಿ 28ರ ಒಳಗೆ ಎಲ್ಲ ಸಂಸ್ಥೆಗಳು, ವಾಣಿಜ್ಯ ಸಂಸ್ಥೆಗಳಾಗಿರಬಹುದು, ಹೋಟೆಲ್ಗಳಾಗಿರಬಹುದು, ಯಾವುದೇ ಸಂಸ್ಥೆಗಳಿದ್ರೂ ಕೂಡ ಕನ್ನಡದ ನಾಮಫಲಕವನ್ನು 60% ಕಡ್ಡಾಯವಾಗಿ ಹಾಕಲೇಬೇಕು ಅನ್ನುವಂಥದ್ದು. ಸೊ ಇದಕ್ಕೆ ಇನ್ನು ಒಂದೆರಡು ದಿನಗಳಲ್ಲಿ ಸುಗ್ರೀವಾಜ್ಞೆ ಹೊರಡಿಸುವಂತಹ ಸಾಧ್ಯತೆ ಇದೆ. ಯಾಕಂದರೆ ಸಿಎಂ ಅವರು ಇವತ್ತು ಆದೇಶವನ್ನು ಅಧಿಕಾರಿಗಳಿಗೆ ಕೊಟ್ಟಿರೋದ್ರಿಂದ ಬಹುಶಃ ಒಂದೆರಡು ದಿನಗಳಲ್ಲಿ ಸುಗ್ರೀವಾಜ್ಞೆ ಹೊರಬಿಡಬಹುದು. ಸೊ ಈ ಸುಗ್ರೀವಾಜ್ಞೆ ಅನ್ವಯ ಎಲ್ಲರೂ ಕೂಡ ಫೆಬ್ರವರಿ 28ರ ಒಳಗೆ ಕಡ್ಡಾಯವಾಗಿ 60ರ ಅನುಪಾತದಲ್ಲಿ ಕನ್ನಡದ ನಾಮಫಲಕವನ್ನು ಹಾಕಬೇಕು ಅನ್ನುವಂತಹ ಸೂಚನೆಯನ್ನು ಅಥವಾ ಆದೇಶವನ್ನು ಸಿಎಂ ಅವರು ಹೊರಡಿಸಿದ್ದಾರೆ. ಒಂದ್ ವೇಳೆ ಏನಾದರೂ 28ರ ಒಳಗೆ, ಫೆಬ್ರವರಿ 28ರ ಒಳಗೆ ಆದೇಶವನ್ನು ಪಾಲನೆ ಮಾಡದೆ ಹೋದ್ರೆ ಕಾನೂನು ರೀತಿಯಾಗಿ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಸಿಎಂ ಅವರು ಕೊಟ್ಟಿದ್ದಾರೆ. ಹಾಗಾಗಿ ಬಿಬಿಎಂಪಿ, ಬೆಂಗಳೂರಿನ ವ್ಯಾಪ್ತಿಯಲ್ಲಿ ಬಿಬಿಎಂಪಿಯ ಅಧಿಕಾರಿಗಳಿಗೆ ಈ ಸಂಬಂಧ ಸಿಎಂ ಅವರು ಸೂಚನೆ ಕೊಟ್ಟಿದ್ದಾರೆ. ಈ ಒಂದು ಆದೇಶ, ಸುಗ್ರೀವಾಜ್ಞೆಯಾಗಿ ಬರುವಂತಹ ಆದೇಶವನ್ನ ಚಾಚು ತಪ್ಪದೆ ಪಾಲಿಸುವಂತೆ ನೋಡ್ಕೊಳ್ಳುವಂತಹ ಜವಾಬ್ದಾರಿ ಬಿಬಿಎಂಪಿಯ ಹೆಗಲಿಗೆ ಹಾಕಿದ್ದಾರೆ. ರಾಜ್ಯಾದ್ಯಂತನೂ ಕೂಡ ಇದು ಅನ್ವಯ ಆಗೋದ್ರಿಂದ ಆಯಾ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೂ ಕೂಡ ಈ ಒಂದು ಸುಗ್ರೀವಾಜ್ಞೆ ಅಥವಾ ನಿಯಮ ಜಾರಿ ಬರಬೇಕು ಅನ್ನುವಂತಹ ಖಡಕ್ಕಾದಂತಹ ಸೂಚನೆಯನ್ನು ಸಿಎಂ ಅವರು ನೀಡಿರುವಂತದ್ದು. ಹಾಗಾಗಿ ನಿನ್ನೆಯಿಂದ ಏನು ಕನ್ನಡ ಪರ ಸಂಘಟನೆಗಳು 60% ಕಡ್ಡಾಯವಾದಂತಹ ನಾಮಫಲಕಕ್ಕೆ ಹೋರಾಟಗಳನ್ನು ಮಾಡಿದ್ರು, ಒಂದು ರೀತಿಯಾದಂತಹ ಯಶಸ್ಸು ಸಿಕ್ಕಿದೆ ಅಂತ ಹೇಳ್ಬೋದು. ಅದರ ಮುಂದುವರೆದ ಭಾಗವಾಗಿ ಇವತ್ತು ಸಿಎಂ ಅವರು ಸಭೆಯನ್ನು ಮಾಡಿ ಬಿಜೆಪಿ ಅವಧಿಯಲ್ಲಿ 50-50 ಅನುಪಾತದಲ್ಲಿ ನಾಮಫಲಕವನ್ನು ಅಳವಡಿಸಬೇಕು ಅನ್ನುವಂತಹ ಕಾಯ್ದೆಯನ್ನು ಅಂಗೀಕಾರ ಮಾಡಿದ್ರು. ಸೊ ಆ ಕಾಯ್ದೆಗೆ ತಿದ್ದುಪಡಿ ತರುವ ಮೂಲಕ 60-40ರ ಅನುಪಾತದಲ್ಲಿ ನಾಮಫಲಕಗಳನ್ನು ಅಳವಡಿಸಬೇಕು ಅನ್ನುವಂತಹ ವಿಚಾರವನ್ನ ತಿದ್ದುಪಡಿಗೆ ತಂದು ಅದಕ್ಕೆ ಸುಗ್ರೀವಾಜ್ಞೆಯನ್ನು ಹೊರಡಿಸ್ತಿದ್ದಾರೆ. ಯಾಕಂದ್ರೆ ಫೆಬ್ರವರಿಲಿ ಬಹುಶಃ ಅಧಿವೇಶನ ಆಗಬಹುದು, ಅಲ್ಲಿ ಒಂದು ಬಿಲ್ ಅನ್ನ ಪಾಸ್ ಮಾಡ್ಕೊಳ್ತಾರೆ. ಅದಕ್ಕೂ ಮುಂಚೆ ಈ ನಿಯಮ ಪಾಲನೆ ಆಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಸಿದ್ದರಾಮಯ್ಯನವರು ಸುಗ್ರೀವಾಜ್ಞೆ ಹೊರಡಿಸಲಿಕ್ಕೆ ಆದೇಶ ಮಾಡಿರುವಂತದ್ದು. ಹಾಗಾಗಿ ಅನೇಕ ವರ್ಷಗಳಿಂದ ಈ ಒಂದು ವಿಷಯ ಕನಸಾಗಿ ಉಳಿದಿತ್ತು. ಆದ್ರೆ ಈಗ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸುವ ಮೂಲಕ ಇದಕ್ಕೆ ಕಾನೂನಿನ ಮಾನ್ಯತೆಯನ್ನು ನೀಡಿ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಮುಂದಾಗಿದೆ ಅಂತ ಹೇಳ್ಬೋದು. ರೈಟ್, ಧನ್ಯವಾದ ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ. ಈ ಮೂಲಕ ಕನ್ನಡ ನಾಮಫಲಕ ಅಳವಡಿಕೆಯಲ್ಲಿ ಇದು ನಮ್ಮ ಬದ್ಧತೆ ಅಂತ ಸಂದೇಶವನ್ನ ಕನ್ನಡ ಪರ ಹೋರಾಟಗಾರರಿಗೆ ಕೊಡ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ವಿ. ನಿನ್ನೆಯಿಂದ ಕನ್ನಡ ಪರ ಹೋರಾಟಗಾರರದ್ದು ಒಂದೇ ಒಂದು ಬೇಡಿಕೆ ಆಗಿತ್ತು, ನೀವು 60-40 ಅನುಪಾತದಲ್ಲಿ ಬೋರ್ಡ್ ಅನ್ನ ಅಳವಡಿಕೆ ಮಾಡೋದಕ್ಕೆ ಅವಕಾಶ ಕೊಡಿ, ಇಲ್ಲ ಅಂದ್ರೆ ನಾವು ಇದೇ ರೀತಿ ಹೋರಾಟವನ್ನು ಮಾಡ್ತೀವಿ ಅಂತ. ಕೊನೆಗೂ ಕೂಡ ಹೋರಾಟಕ್ಕೆ ಮಣಿತಾ ಇದೆ ಸರ್ಕಾರ. ಈ ಮೂಲಕ ಸುಗ್ರೀವಾಜ್ಞೆಯ ಮೊರೆಯನ್ನ ಹೋಗಿದೆ.